ಇನ್ನು ನಿರೀಕ್ಷೆಗೆ ತಕ್ಕಂತೆ ಎಸ್ಐಟಿ ತನಿಖೆ ನಡೀತಾ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಂಸದ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ನಿರೀಕ್ಷೆಗೆ ತಕ್ಕ ಹಾಗೆ ಎಸ್ಐಟಿ ತನಿಖೆ ನಡೀತಾ ಇಲ್ಲ. ಪೊಲೀಸ್ ಪದ್ಧತಿ ಪ್ರಕಾರ ತನಿಖೆ ನಡೆಯುತ್ತಿಲ್ಲ. ಮಾಸ್ಕ್ ಮ್ಯಾನ್ ದೂರು ಹುಸಿಯಾದ ನಂತರ ಇದೀಗ ಎಸ್ಐಟಿಗೆ ಬೇರೆ ಬೇರೆ ದೂರು ಬರ್ತಾ ಇದೆ. ಮಾಸ್ಕ್ ಮ್ಯಾನ್ ದೂರು ಹುಸಿಯಾದ್ಮೇಲೆ ಬೇರೆ ಬೇರೆ ಕಂಪ್ಲೇಂಟ್ಗಳು ಬರ್ತಾ ಇದೆ. ಇದುವರೆಗೆ ಆಗಿರುವಂತಹ ತನಿಖೆಯ ಬಗ್ಗೆ ಒಂದು ವರದಿ ಕೊಡ್ಲಿ, ಷಡ್ಯಂತ್ರ ಮಾಡಿದ ಮುಖ್ಯ ವ್ಯಕ್ತಿಗಳನ್ನೇ ಇವರು ಮುಟ್ಟಿಲ್ಲ ಅಂತ ಹೇಳಿದ್ದಾರೆ. ಎಸ್ಐಟಿ ರಚನೆ ಮಾಡಿರೋ ಉದ್ದೇಶ ಒಂದು ಕೇಸ್ನಲ್ಲಿ ಸಂಪೂರ್ಣವಾಗಿ ಸಮಯ ಮತ್ತು ದಕ್ಷತೆಯಿಂದ ಆ ಕೇಸನ್ನು ತಾರ್ಕಿಕ ಹಂತಕ್ಕೆ ಅತಿ ಶೀಘ್ರದಲ್ಲಿ ತರೋ ಉದ್ದೇಶ ಎಸ್ಐಟಿದು ಇರುತ್ತೆ. ಇಲ್ಲಿ ಎಸ್ಐಟಿ ಮಾಡೋ ಅವಶ್ಯಕತೆ ಇರಲಿ. ನೀವು ನಡ್ಕೊಂಡಿರುವಂಥ ರೀತಿ, ಯಾರು ಈ ಎಲ್ಲ ಹಗರಣದ ಹಿಂದೆ ಇದ್ದಾರೆ, ಯಾವುದೋ ಬುರುಡೆಯ ವಿಚಾರದಲ್ಲಿ ವಿಫಲವಾಯಿತು, ಅದ್ರ ಹಿಂದೆ ಯಾರಿದ್ದಾರೆ, ಆ ತಾರ್ಕಿಕ ಅನ್ನೋದು ಕಾನ್ಸ್ಪಿರೇಟರ್ನ ಮುಟ್ಟೇ ಇಲ್ಲ. ನೀವು ಮೊದಲನೇದಾಗಿ ಷಡ್ಯಂತ್ರ ಮಾಡುವಂಥ ಮುಖ್ಯ ಜನರನ್ನು ಮುಟ್ಟೇ ಇಲ್ಲ. ಅದಕ್ಕಾಗಿ ಅವ್ರ ಹೇಳಿಕೆಗಳಿಗೆ ಬರ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ಅವ್ರಿಗೆ ಖಾತ್ರಿ ಆಗಿದೆ ನಮ್ಮನ್ನು ಮುಟ್ಟಲ್ಲ ಅಂತ. ಎರಡನೇದಾಗಿ ಯಾರು ವಿಚಾರಣೆ ಮಾಡಿದ್ದಾರೆ, ತಾಸುಗಟ್ಟಲೆ ವಿಚಾರಣೆ ಮಾಡಿದರೂ ಕೂಡ ಯಾವುದೇ ನಿರ್ಣಯ ಇವತ್ತಾಗಿಲ್ಲ. ಅವರ ಬಂಧನವೂ ಕೂಡ ಆಗಿಲ್ಲ. ಬಂಧನ ಮಾಡಿ ವಿಚಾರ ಮಾಡೋದು ಬೇರೆ, ಹಂಗೆ ವಿಚಾರ ಮಾಡೋದು ಮಾಡಿ ಅಂತ ಹೋಮ್ ಮಿನಿಸ್ಟ್ರೇ ಹೇಳಿದ್ದಾರೆ. ಆದ್ದರಿಂದ ಬಂಧನವೂ ಇಲ್ಲ, ವಿಚಾರಣೆ ಪೂರ್ತಿ ಇಲ್ಲ, ವರದಿ ಇಲ್ಲ, ಮಧ್ಯಂತರ ವರದಿ ಇಲ್ಲ. ಕಂಪ್ಲೇಂಟ್ ಹೇಳ್ದಂಗೆ ಹೊಸ ಕಂಪ್ಲೇಂಟ್ ತೊಗೊಳ್ಳೋದು, ಹೊಸ ವಿಚಾರಣೆ ಮಾಡೋದು, ಇದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಎಲ್ಲರಿಗೂ ಕೂಡ ಈಗ ಮನವರಿಕೆ ಆಗಿದೆ. ಕೂಡಲೇ ಎಸ್ಐಟಿ ಇದುವರೆಗೂ ಆಗಿರುವ ತನಿಖೆ ಬಗ್ಗೆ ಒಂದು ವರದಿಯನ್ನು ಕೊಡಬೇಕು. ಮತ್ತು ತಪ್ಪಿತಸ್ಥರನ್ನ ಯಾವುದೇ ಒತ್ತಡ ಇಲ್ಲದೆ, ಇದು ನಡೀತಿರೋ ರೀತಿ ನೋಡಿದ್ರೆ ಮೇಲಿನಿಂದ ಒತ್ತಡ ಇದೆ ಅಂತ ಅನ್ನಿಸ್ತಾ ಇದೆ, ರಾಜಕೀಯ ಒತ್ತಡ ಇದೆ ಅಂತ ಅನ್ನಿಸ್ತಾ ಇದೆ. ಆ ರಾಜಕೀಯ ಒತ್ತಡವನ್ನು ಲೆಕ್ಕಿಸಿದನೇ ಸತ್ಯ ಶೋಧನೆಯನ್ನು ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಕೂಡಲೇ ಮಾಡಿ ಶೀಘ್ರ ತನಿಖೆ ವರದಿಯನ್ನು ಮಾಡಬೇಕು. ಎಸ್ಐಟಿ ರಚನೆ ಮಾಡಿರೋ ಉದ್ದೇಶ ಒಂದು ಕೇಸ್ನಲ್ಲಿ ಸಂಪೂರ್ಣವಾಗಿ